ಸಮಾಜವಾದಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಎನ್ ಮಂಜಪ್ಪನವರು. ತುಂಬ ಒಂದು 4 ಕ್ಷೇತ್ರಗಳಲ್ಲಿ, ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷ ಗಣನೀಯವಾದಂಥ ಮತದಾರರನ್ನು ಹೊಂದಿರತಕ್ಕಂಥ ರಾಜ್ಯದಲ್ಲಿ ನಾವು ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಅಖಿಲೇಶ್ ಯಾದವ್ ಅವರ ನಾಯಕತ್ವದಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ ಪಾಲುದಾರರಾಗಿ ಇವತ್ತು ಸೇರಿಕೊಂಡಿದ್ದೇವೆ. ಮೊನ್ನೆ ಉತ್ತರ ಪ್ರದೇಶದಲ್ಲಿ 80 ಸೀಟ್ ಇರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ನಮ್ಮ ಪಕ್ಷಕ್ಕೆ 62 ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ. ಹಾಗೂ ಏನು ಕಾಂಗ್ರೆಸ್ಗೆ 17 ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟು ಇಲ್ಲಿ ನಮ್ಮ ಪಕ್ಷ ಗಣನೀಯವಾದಂಥ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಎಲ್ಲ ರೀತಿಯ ತಯಾರಿ ನಡೆದಿದೆ. ಅದೇ ರೀತಿಯಾಗಿ ನಾವು ಮಧ್ಯಪ್ರದೇಶದಲ್ಲೂ ಕೂಡ 2 ಕ್ಷೇತ್ರಗಳನ್ನು ಗಠಬಂಧನ್ನಲ್ಲಿ ಡಿಸೈಡ್ ಆಗಿದೆ. ನಾವು ಸಹ ಕರ್ನಾಟಕದಲ್ಲಿ ನಮ್ಮ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗಠಬಂಧನಿದ್ದ 2 ಕ್ಷೇತ್ರಗಳನ್ನು ನಮಗೆ ಗಠಬಂಧನಿದ್ದ ಅಭ್ಯರ್ಥಿಗಳನ್ನು ಸ್ಪರ್ಧೆ ಮಾಡಲಿಕ್ಕೆ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಹತ್ರ ನಾವು ನಿವೇದನೆ ಮಾಡ್ಕೊಂಡಿದ್ದೇವೆ. ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಕರ್ನಾಟಕದಲ್ಲಿ 2 ಸೀಟ್ಗಳನ್ನು ಬಿಟ್ಕೊಡಬೇಕು ಅಂಥೇಳಿ ಒತ್ತಡವನ್ನು ಸಹ ಹಾಕ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ನಮ್ಮ ಸಮಾಜವಾದಿ ಪಾರ್ಟಿಯ ಮತದಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ತುಮಕೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಈ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಮಗೆ ಕ್ಷೇತ್ರಗಳನ್ನು ಬಿಟ್ಕೊಡ್ಬೇಕು ಅಂತೇಳ್ಬಿಟ್ಟು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಹತ್ರ ನಾವು ಮನವಿ ಮಾಡಿಕೊಂಡಿದ್ದೇವೆ. ಅದರ ಸಂಬಂಧಪಟ್ಟಂಗೆ ಕಳೆದ ವಾರ ಕ್ಷೇತ್ರದ ಎಲ್ಲ ರೀತಿಯ ಮಾಹಿತಿಯನ್ನು ಸಹ ಕೊಟ್ಟು ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಜೊತೆಗೆ ಇಂಡಿಯಾ ಮೈತ್ರಿಕೂಟದಲ್ಲಿ ಕರ್ನಾಟಕದಲ್ಲಿ ನಮಗೂ ಸಹ ನಮ್ಮ ಸಮಾಜವಾದಿ ಪಾರ್ಟಿಗೆ 2 ಕ್ಷೇತ್ರಗಳನ್ನು ಕೊಡ್ತಕ್ಕಂಥ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇದ್ದಾವೆ. ಈ ದಿಸೆಯಲ್ಲಿ ನಾವು ಸಹ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ 28 ಕ್ಷೇತ್ರದಲ್ಲಿ ಕೂಡ ಗಠಬಂಧನ್ ಅಭ್ಯರ್ಥಿಗಳ ಪರವಾಗಿ ನಾವೆಲ್ಲರೂ ಸಹ ಕೆಲಸವನ್ನು ಮಾಡಿ ಈ ಸರಿ ಇಂಡಿಯಾ ಗಠಬಂಧನ್ನಿದ್ದ ಗುರುತರವಾದಂಥ ಒಂದು ಫಲಿತಾಂಶವನ್ನು ಕಾಣುವ ನಿರೀಕ್ಷೆಯಲ್ಲಿದ್ದೇವೆ. ಅದೇ ರೀತಿಯಾಗಿ ಇವತ್ತು ನಾವು ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಕರೆದು ಎಲ್ಲ ರೀತಿಯಲ್ಲೂ ಚರ್ಚೆ ಮಾಡಬೇಕಂತೇಳ್ಬಿಟ್ಟು ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಏನು ಮುಂಬರುವ ಭಾನುವಾರ 25ನೇ ತಾರೀಕು ನಾವು ಬೆಂಗಳೂರಿನಲ್ಲಿ ಎಲ್ಲ ನಮ್ಮ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಮತ್ತು ನಮ್ಮ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದೇವೆ. ಆ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಂಡು ನಾವು ಸಹ ಇಂಡಿಯಾ ಗಠಬಂಧನಲ್ಲಿ ಈ ಮುಂಬರುವ ಚುನಾವಣೆಯನ್ನು ಎದುರಿಸಲಿಕ್ಕೆ ಎಲ್ಲ ರೀತಿಯ ಸಜ್ಜಾಗಿದ್ದೇವೆ ಎಂದು ಈ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಜೈ ಸಮಾಜವಾದಿ.